2:45. ಇವಾಗ ನಾವು ತಣ್ಣೀರು ಸ್ನಾನ ಮಾಡ್ತಾಯಿದ್ವಿ. ಆಲ್ರೆಡಿ ಗಾಯತ್ರಿ ಅವರು ಸಾಂಗ್ ಹೇಳ್ಕೊಂಡು ನಡ್ಕೊಂಡು ಮಾಡ್ತಾರೆ. ಇವಾಗ ಅನ್ಸೋದು ನಾನು ಹೋಗ್ಬೇಕು, ಬರ್ತೀವಿ. ಫೈನಲಿ ನಾವು ರೆಡಿಯಾಗಿದ್ದೀವಿ. ಇವಾಗ ಎಷ್ಟು ಗಂಟೆ ಕರೆಕ್ಟಾಗಿ 3:10. 2:30 ಎದ್ದು 3:30 ರೆಡಿಯಾಗಿದ್ದೀವಿ. ಮಾಡಿರೋದು ತಣ್ಣೀರು ಸ್ನಾನ. ಅಯ್ಯೋ ದೇವರೇ, ಗಾಯತ್ರಿ ಅಂತ ಗಡ 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 ಅಂತ ಹತ್ಕೊಂಡು ಸ್ನಾನ ಮಾಡಿದ್ದಾರೆ. ಅವ್ರು ನೋಡಿ ನಾವೇ ಭಯಪಟ್ಟೆ. ಇನ್ನು ನನಗಷ್ಟು ಓಕೆ ಅಂತ ಅನ್ನಿಸ್ತು. ಅವರು ಪಾಪ ಫುಲ್ಲು ನಡಗಿದ್ದಾರೆ. ಬರೀ ಇವಾಗ ದೇವಸ್ಥಾನ ಹತ್ರ ಹೋಗೋಣ. ಇವಾಗ ಟೈಮ್ 3:30. ಲೈನಲ್ಲಿ ನಾವು ನಿಂತಿದ್ದೀವಿ. ಅದು ಎಷ್ಟೊತ್ತಿಗೆ ಲೈನ್ ಮುಂದಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಆಲ್ರೆಡಿ 1 ಕಿಲೋಮೀಟರ್ ಲೈನ್ ಇಲ್ಲಿದೆ. ನೋಡೋಣ, 1 ಕಿಲೋಮೀಟರ್ ಮೇಲೆ ಇದೆ. ನೋಡೋಣ ಎಷ್ಟೊತ್ತಿಗೆ ನಮ್ಗೆ ದರ್ಶನ ಸಿಗುತ್ತೆ ಅಂತ. ಕಾಯ ಕಡಿತಿರ್ಗಿ ಈ ಹುಡುಗಿ ನೋಡಿ ಫುಲ್ ಫ್ರೀಸ್ ಆಗೋಗ್ಬಿಟ್ಟಿದೆ. ಬನ್ನಿ ನೋಡೋಣ ಎಷ್ಟು ಗಂಟೆಗೆ ದರ್ಶನ ಸಿಗುತ್ತೆ ಅಂತ. ನಾವಂತೂ ಚಳಿಲಿ ನಡಕ್ತಾ ಇದ್ದೀವಿ. ಟೈಮ್ ಎಷ್ಟು ಗೊತ್ತಾ? 4:15. ಓಪನ್ ಆಗೋದು 5 o'clockಗೆ. ಅದಕ್ಕೆ ಇವಾಗ ಇಲ್ಲೇ ನಿಂತಿದ್ದೀವಿ. ಎಷ್ಟು ಲೈನ್ ಇದೆ ಗೊತ್ತಾ? 2 ಕಿಲೋಮೀಟರ್ಸ್ ಅಷ್ಟು ಲೈನ್ ಇದೆ. ಅಲ್ಲಿರೋ ಚಳಿಗೆ ನಾವು ಚಳಿ ತಡ್ಕೊಳಕ್ಕಾಗದೆ ಅಲ್ಲಲ್ಲಿ ಒಂದು ಸ್ವಲ್ಪ ಬೆಂಕಿಗಳನ್ನ ಹಾಕ್ತಿದ್ದಾರೆ. ಏನೇನು ಪೇಪರ್ಸ್ಗಳಿತ್ತು ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು. ರಶ್ ಮಾತ್ರ ತುಂಬ ಇತ್ತು. ನಾವು ನಿಂತಾಗೇ ಲೈನು 1 ಕಿಲೋಮೀಟರ್ ಅಷ್ಟು ನಿಂತಿತ್ತು. ನಾವು ನಿಂತ್ಕೊಂಡು ನಮ್ಮ ಹಿಂದೆ ಆಲ್ಮೋಸ್ಟ್ ಒಂದು 4 ಕಿಲೋಮೀಟ್ರ್ ಲೈನ್ ಅಂತೂ ನಿಂತಿತ್ತು ಅಲ್ಲಿ. ನೀವು ಯಾರಾದರೂ ಹೋದರೆ ಹೂ ಏನಾದರೂ ತಗೊಳ್ಳೋದಿದ್ರೆ ಮುಂಚೆನೇ ತೆಗೆದಿಡ್ಕೋಬೇಡಿ. ಲೈನಲ್ಲಿ ಹೋದಾಗ ದೇವಸ್ಥಾನದ ಹತ್ರ ಇನ್ನೇನು ಎಂಟ್ರೆನ್ಸಲ್ಲಿ ಹೋಗ್ತೀವಿ ಅಂತ ಅಂದಾಗ ತಗೊಳ್ಳಿ. ನೋಡಿ ರಶ್ ಅಂತೂ ಎಷ್ಟಿದೆ ಅಂತ. ನಮಗಂತೂ ಸಖತ್ ಹಿಂಸೆ ಆಗೋಗಿತ್ತು ಯಾವಾಗ ದರ್ಶನ ಸಿಗುತ್ತೆ ಅಂತ. ನಾವು ಹೋಗಿದ್ದು ಗೌರ್ಮೆಂಟ್ ಹಾಲಿಡೇ ಇದ್ದಿದ್ದರಿಂದ ಆ್ಯಂಡ್ ಮಂಡೇ ಕೂಡ ಲೀವ್ ಇದ್ದಿದ್ದರಿಂದ ಜನಗಳಂತೂ ತುಂಬ ರಶ್ ಇದ್ದರು. ಈ ಥರ ರೋಸ್ನ ಒಂದು 100 ಕ್ರಾಸ್ ಮಾಡಿದ್ದೀವಿ ನಾವಂತೂ. ಇವಾಗ ನಾವು ಲೈನಲ್ಲಿ ಬಂದು ನಿಂತಿದ್ದೀವಿ. ಇವಾಗ ಎಷ್ಟು ಟೈಮ್ ನೋಡಿ? 6:54. ಆದರೆ ಬೆಳಕೆ ಆಗಿಲ್ಲ ಇಲ್ಲಿಂದ. ಏನಕ್ಕಂತ ನನಗಿನ್ನ ಗೊತ್ತಿಲ್ಲ. ಈ ಮಹಾರಾಷ್ಟ್ರದಲ್ಲಿ ಮೇಬಿ ಲೇಟಾಗಿ ಬೆಳಕಾಗ್ಬೋದೇನೋ. ನಮಗಂತೂ ಸುಸ್ತಾಗಿ ಕುತ್ಕೊಬಿಟ್ಟಿದ್ದೀವಿ. ನನಗಂತೂ ಎಲ್ಲಿ ಸುಸ್ತಾಗಿ ಹೋಗಿದೆ, ಕುತ್ಕೊಬಿಟ್ಟಿದ್ದೀವಿ. ಮತ್ತು ಚೆನ್ನಾಗಿ ಪ್ಲೇಸ್ ಚೆನ್ನಾಗಿ ಮಾಡಿದ್ದಾರೆ. ರಶ್ ಇದೆ. ಬಟ್ 7 ಗಂಟೆ ಆಯಿತು, ಇನ್ನೂ ಬೆಳಕಾಗಿಲ್ಲ. ಅದೇ ನೋಡ್ತಾ ಇದ್ದೀವಿ. ಏನಕ್ಕೆ ಬೆಳಕಾಗಿಲ್ಲ ಇವಾಗ ಸ್ವಲ್ಪ ಬೆಳಕಾಗಿದೆ. ನಾವು 6 ಗಂಟೆಗೇ ಬೆಳಕಾಗಿಲ್ಲ. ಅದೇ ನೋಡ್ತಾ ಇದ್ದೀವಿ ಏನಕ್ಕೆ ಬೆಳಕಾಗಿಲ್ಲ ಅಂತ. ನಾವು ಇದೇ ಫಸ್ಟು ಮೊದಲನೇ ಜ್ಯೋತಿರ್ಲಿಂಗಕ್ಕೆ ಹೋಗ್ತಿರೋದು. ಆ್ಯಂಡ್ ತುಂಬ ಖುಷಿಯಲ್ಲಿದ್ವಿ ಆ್ಯಂಡ್ ತುಂಬ ಜೋಶಲ್ಲಿದ್ವಿ. ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡ್ಕೊಂಡು ಹೊರಟು ಬಂದಿದ್ದು. ನಮಗೆ ಇದು ಸೇಮ್ ಅರುಣಾಚಲ ಥರನೇ ಫೀಲ್ ಆಯಿತು. ಯಾಕಂದರೆ ಅಲ್ಲೂ ಅಷ್ಟೇ ನಾವು 2 ಗಂಟೆಗೆ ಗಿರಿ ಪ್ರದಕ್ಷಿಣೆ ಮಾಡ್ತಿದ್ವಿ. ಬಟ್ ಇಲ್ಲಿ 2 ಗಂಟೆಗೆ ಲೈನಲ್ಲಿ ನಿಂತ್ಕೊಂಡಿದ್ವಿ ಅಷ್ಟೇ. ಇದು ತುಂಬ ಶ್ರೇಷ್ಠವಾದ ಸ್ಥಳ. ನೋಡಿ ಎಷ್ಟು ಜನ ಕೂತ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನಂಗೆ ನಿಜ ಭಯ ಆಯಿತು. ಏನು ಡೈಲಿ ಇದೇ ಥರ ಇರುತ್ತಾ ರಶ್ಶು ಅಂತ ಅಂದ್ಬಿಟ್ಟು. ನನಗೇನೋ ಶಿವನ ದೇವಸ್ಥಾನಗಳಿಗೆ ಹೋದಾಗ ನನಗೆಲ್ಲೋ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಫೀಲ್ ಆಗುತ್ತೆ. ಆ್ಯಂಡ್ ನನಗೆ ಏನೋ ಒಂಥರ ಖುಷಿ ಆಗುತ್ತೆ. ಪಾಸಿಟಿವಿನ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಜಾಸ್ತಿ, ಪಾಸಿಟಿವ್ ವೈಬ್ಸ್ನ. ಇದು ಮೇಯ್ನ್ ಎಂಟ್ರೆನ್ಸು, ಅಂದರೆ ಸ್ಟಾರ್ಟಿಂಗ್ ದೇವಸ್ಥಾನದ ಬಾಗಿಲು ಇದು. ಇಲ್ಲಿಂದ ಸ್ವಲ್ಪ ನಮಗೆ ದರ್ಶನ ಒಳಗಡೆ ಹೋಗೋಕ್ಕೆ ಸ್ಟಾಪ್ ಮಾಡಿ ಕಳಿಸಿದ್ರು. ಏನಕ್ಕೆ ಅಂತಂದರೆ ಪೂಜೆ ನಡೀತಿತ್ತು ಆ ಟೈಮಲ್ಲಿ 11 ಗಂಟೇಲಿ. ಆ್ಯಂಡ್ ಇಲ್ಲಿ ಒಂದೇ ಲಿಂಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಲಿಂಗಗಳನ್ನ ನೋಡ್ಬೋದು. ಇದನ್ನು ನಾವೆಲ್ಲೂ ಕಾಣೋಕ್ಕಾಗಲ್ಲ. ಈ ತ್ರ್ಯಂಬಕೇಶ್ವರ ದೇವಸ್ಥಾನದಲ್ಲಿ ಅಷ್ಟೇ ನೋಡೋಕ್ಕಾಗತ್ತೆ. ನಾವೇನಕ್ಕೆ ನಂದಿ ಕಿವಿಲಿ ಹೇಳ್ತೀವಿ ನಮ್ಮ ಆಸೆಗಳನ್ನ ಅಂತಂದರೆ ನಂದಿ ಅದನ್ನು ಶಿವನಿಗೆ ತಲುಪಿಸುತ್ತಂತೆ. ಇವ್ರದ್ದು ಈ ಥರ ಆಸೆ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅದು ಯಾವುದೋ ಪುರಾಣದಲ್ಲೂ ಕೂಡ ಇದೆ. ನಂದಿ ಕಿವಿಗೆ ಫಸ್ಟ್ ಹೇಳಬೇಕು ಅಂತ ಅಂದ್ಬಿಟ್ಟು. ಎಂಟ್ರೆನ್ಸ್ ಒಳಗಡೆ ನಾನೇನು ಅಂದ್ಕೊಂಡಿದ್ದೆ, ಫೋನ್ ಅಲೋ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಆರಾಮಾಗಿ ಅಲೋ ಮಾಡ್ತಿದ್ದಾರೆ. ಬಟ್ ಅಷ್ಟೊಂದು ಯಾರಾದರೂ ನೋಡಿದ್ರೂ ಕೂಡ ಅಷ್ಟೇನು ತಲೆ ಕೆಡಿಸ್ಕೋತಾ ಇಲ್ಲ. ಆ್ಯಂಡ್ ನಿಮಗೆ ಯಾರೂ ಡಿಸ್ಟರ್ಬ್ ಮಾಡೋದಿಲ್ಲ, ಹೋಗಿ ಅಂತ ತಳ್ಳೋದಿಲ್ಲ. ಬಟ್ ಮೇಯ್ನ್ ಪಾಯಿಂಟ್ ಸ್ಟಾರ್ಟಿಂಗಲ್ಲಿ ನೀವು ದೇವ್ರನ್ನ ನೋಡಬೇಕಾದ್ರೆ ಮಾತ್ರ ಸ್ವಲ್ಪ ಬೇಗ ತಳ್ಳಿಬಿಡ್ತಾರೆ. ಬಟ್ ಈ ದೇವಸ್ಥಾನದ ಒಳಗಡೆ ನೀವು ನಿಂತ್ಕೊಂಡು ದೇವ್ರನ್ನ ನೋಡ್ಬೋದು. ಆ್ಯಂಡ್ ಲೈವ್ ದರ್ಶನ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ತಿರ್ತಾರೆ. ಇದನ್ನು ದೇವಸ್ಥಾನದ ಒಳಗಡೆನೂ ಮಾಡ್ತಾರೆ, ದೇವಸ್ಥಾನದಿಂದ ಹೊರಗಡೆನೂ ಮಾಡ್ತಾರೆ. ಎಲ್ಲೋದ್ರೆ ಏನು ನೆಮ್ಮದಿ ಸಿಗುತ್ತೋ ಗೊತ್ತಿಲ್ಲ. ಆದರೆ ದೇವ್ರ ಹತ್ರ ಹೋದರೆ ಮಾತ್ರ ತುಂಬ ಅಂದರೆ ತುಂಬ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಾವು ಅಲ್ಲಿರೋಷ್ಟು ಟೈಮ್ ಕೂಡ ನಮ್ಗೆ ನಿಜವಾಗ್ಲೂ ಮನಸ್ಸಿಗೆ ತುಂಬ ನಿರಾಳ ಅನಿಸುತ್ತೆ. ನನಗೆ ಇನ್ನೊಂದು ಏನು ಬೇಜಾರಾಯಿತು ಗೊತ್ತಾ? ಇಲ್ಲಿ ಆ ಸ್ಕಫೋಲ್ಡಿಂಗ್ಸ್ ಅಂದರೆ ಆ ಕಂಬಿಗಳನ್ನೆಲ್ಲ ಹಾಕ್ಬಿಟ್ಟು ನಿಜವಾಗ್ಲೂ ನಮ್ಗೆ ಇವಾಗಲೇ ಹಾಕ್ಬೇಕಾ ಅಂತ ಅನ್ನಿಸ್ತು ನನಗೆ. ನಾವು ಹೋದಾಗಲೇ ಹಾಕಿರ್ಬೇಕಾಗಿತ್ತಾ ಅಂತ ಅನ್ನಿಸ್ತು.
ಬಟ್ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಇನ್ನೊಂದು 2 ಜ್ಯೋತಿರ್ಲಿಂಗ ದರ್ಶನ ಮಾಡಕ್ಕೆ ಹೋಗ್ತೀವಲ್ಲ, ಆಗ ಈ ದೇವಸ್ಥಾನಕ್ಕೆ ಹೋಗೇ ಹೋಗ್ತೀನಿ. ಅವಾಗ ಈ ಕಂಬಿಗಳಿರಲ್ವಲ್ಲ, ಆ ಟೈಮಲ್ಲಿ ಫೋಟೋಸ್ ತಕ್ಕೋತೀನಿ. ಇನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಮಾಡಬೇಕಾಗಿತ್ತು, ಬಟ್ ನಾವು ಮಾಡಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಅಂದ್ಕೊಂಡು. ಇವತ್ತು ನಾವಿರೋದು ಭಾರತದಲ್ಲಿ 12 ಜ್ಯೋತಿರ್ಲಿಂಗಗಳಿದೆ. ಅದರಲ್ಲಿ ಒಂದಾದ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದಲ್ಲಿದ್ದೀವಿ. ಅದು ಇದಿರೋದು ನಾಸಿಕಲ್ಲಿ, ಮಹಾರಾಷ್ಟ್ರ ಸ್ಟೇಟು, ನಾಸಿಕ್ ಡಿಸ್ಟಿಕಲ್ಲಿದೆ ಆ್ಯಂಡ್ ತ್ರಯಂಬಕ್ ವಿಲೇಜ್. ಇವತ್ತು ನಾವಿಲ್ಲಿಗೆ ಬಂದಿರೋ ಉದ್ದೇಶ ಏನು ಅಂತಂದರೆ, ನಮ್ಮ ಲೈಫಲ್ಲಿ ಸ್ವಲ್ಪ ನನ್ನ ಲೈಫಲ್ಲಿ ಏನಂತಂದರೆ ಆ್ಯಕ್ಚುಲಿ 12 ಜ್ಯೋತಿರ್ಲಿಂಗಗಳ ದರ್ಶನ ಈ ಇಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಈ ದೇವಸ್ಥಾನನ ಕನ್ಸ್ಟ್ರಕ್ಷನ್ ಮಾಡಿರೋದು 18th ಸೆಂಚುರಿಲಿ ಬಾಲಾಜಿ ಬಾಜಿರಾವ್ ಪೇಶ್ವಾ ಅನ್ನೋರು ಈ ದೇವಸ್ಥಾನನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇಲ್ಲಿ ಸಾಕ್ಷಾತ್ ಶಿವನೇ ಬಂದು, ಇಲ್ಲಿ ಒಂದು ಟೈಮಲ್ಲಿ ಬರಗಾಲ ಅಂತ ಬಂದಾಗ ಗೋದಾವರಿ ನದಿ ಇಲ್ಲಿ ಉದ್ಭವ ಆಗಿದೆ. ಈ ದೇವಸ್ಥಾನನ ನೀವೇನು ನೋಡ್ತಾ ಇದ್ದೀರಲ್ಲ, ಈ ದೇವಸ್ಥಾನ ಮುಂಚೆ ಇರಲಿಲ್ಲ. ಇದು ಬ್ರಹ್ಮಗಿರಿ ಇಲ್ಲಾಗಿತ್ತು, ಅಂದರೆ ಬ್ರಹ್ಮಗಿರಿ ಬೆಟ್ಟ ಆಗಿತ್ತು. ಇಲ್ಲಿ ಹೇಗೆ ಶಿವ ಬಂದು ನೆಲೆಸಿರೋದು ಅಂತಂದರೆ, ಈ ಬೆಟ್ಟದ ಮೇಲೆ ಒಬ್ಬರು ಗೌತಮ ಮತ್ತು ಅಹಲ್ಯ ಅನ್ನೋ ಒಂದು ಸಾಧು ಮತ್ತು ಅವರ ವೈಫು ಇಲ್ಲಿ ವಾಸ ಮಾಡ್ತಾಯಿದ್ರು. ಅವರು ಯಾರಿಗೂ ಹಿಂಸೆ ಕೊಡ್ತಾ ಇರಲಿಲ್ಲ, ಅವ್ರು ಯಾರಿಗೂ ಹಾನಿನೂ ಕೂಡ ಮಾಡ್ತಾ ಇರಲಿಲ್ಲ. ಅವರೇ ಸೈಲೆಂಟಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ರು. ಒಂದು ದಿವಸ ಈ ಊರಲ್ಲಿ ಬರಗಾಲ ಅನ್ನೋದು ಶುರು ಆಯಿತು. ಬೆಳೆಗಳ ನಾಶ ಆಯಿತು, ನೀರಿಗೆ ತುಂಬ ಬರ ಬಂತು. ಆವಾಗ ಪ್ರಾಣಿಗಳು, ಜನಗಳು ಸಾಯಕ್ಕೆ ಸ್ಟಾರ್ಟ್ ಆದರು. ಇಲ್ಲೇನೋ ಒಂದು ಆಶ್ಚರ್ಯದ ವಿಷಯ ಅಂದರೆ, ಸಾಧುಗಳು ವಾಸ ಮಾಡ್ತಿದ್ದ ಸ್ಥಳದಲ್ಲಿ ಬರಗಾಲ ಅನ್ನೋದೇ ಇರಲಿಲ್ಲ. ಅವರು ನೋಡ್ಕೋತಿದ್ದಿದ್ದು ಒಂದು ಕೊಳ ತುಂಬಿತ್ತು. ಅವಾಗ ಜನಗಳಿಗೆ ಅರಿವಾಯಿತು, ನಾವು ಅವ್ರನ್ನ ಒಂದು ಹೆಲ್ಪ್ ಕೇಳ್ಕೊಂಡು ಹೋಗ್ಬೋದು ಅಂತ ಅಂದ್ಬಿಟ್ಟು. ಅವಾಗ ಜನಗಳು ಏನು ಮಾಡಿದ್ರು, ಅವ್ರಿಗೆ ನೀರಿಲ್ಲ ಅಂತಂದಾಗ ಅವ್ರ ಹತ್ರ ಹೋಗಿ ಅವ್ರನ್ನ ಹೆಲ್ಪ್ ತಗೊಂಡು ಜೀವನನ ನಡೆಸ್ತಾ ಇದ್ರು. ಅವಾಗ ಮಿಕ್ಕಿದ ಸಾಧು ಸಂತರುಗಳೇನಿದ್ರಲ್ಲ, ಅವ್ರಿಗೆ ಜಲಸಿ ಅನ್ನೋದು ಹುಟ್ಟಿತು. ಆ ಜಲಸಿ ಆ ಸಾಧು ಸಂತರಿಗೆ ಹುಟ್ಟಿದ ಮೇಲೆ ಗೌತಮ ಅನ್ನೋ ಋಷಿನ ನಾಶ ಮಾಡಬೇಕು ಅಂತ ಅಂದ್ಬಿಟ್ಟು ಅವರೆಲ್ಲ ಗಣೇಶನ್ನ ಮೊರೆ ಹೋದ್ರು. ಎಲ್ಲರೂ ಸೇರಿ ಏನು ಪ್ಲಾನ್ ಮಾಡ್ತಾರೆ ಅಂತಂದ್ರೆ, ಒಂದು ಶಕ್ತಿನೇ ಇಲ್ದಿರೋ ಹಸುವನ್ನ ಗೌತಮ ಋಷಿ ಮುನಿಗಳ ಮನೆ ಹತ್ರ ಕಳಿಸ್ತಾರೆ. ಅವಾಗ ಆ ಋಷಿ ಮುನಿಗಳು ಆ ಹಸುವನ್ನ ನೋಡಕ್ಕೆ ಅಂತ ಹೋದಾಗ ಹಸು ಬಿದ್ದೋಗುತ್ತೆ. ಅವಾಗ ಎಲ್ಲ ಋಷಿ ಮುನಿಗಳು ಏನಂತ ಹೇಳ್ತಾರೆ ಅಂತಂದ್ರೆ, ಇವರಿಂದಾನೇ ಒಂದು ದೊಡ್ಡ ಮಹಾ ಪಾಪ ಆಯಿತು, ಆ ಹಸು ಇವರಿಂದಾನೇ ಸತ್ತೋಯ್ತು ಅಂತ ಅಂದ್ಬಿಟ್ಟು ಸುಳ್ಳು ಸುದ್ದಿನ ಹಬ್ಬಿಸ್ತಾರೆ. ಅವಾಗ ಗೌತಮ ಋಷಿ ಮುನಿಗಳು ಏನೂ ಮಾತಾಡದೆ, ಅವ್ರು ಹೇಳಿದ ತಪ್ಪು ಅಂತನೂ ಅಂದೆ, ಅವ್ರು ಹೇಳಿದ್ದೇ ಸರಿ ಅಂತ ಆಕ್ಸೆಪ್ಟ್ ಮಾಡಿಕೊಂಡು ಬ್ರಹ್ಮಗಿರಿ ಇಲ್ನ 2-3 ಸುತ್ತು ಸುತ್ತುತ್ತಾರೆ. ಬ್ರಹ್ಮಗಿರಿ ಬೆಟ್ಟದಲ್ಲೇ ಸಾವಿರಾರು ಲಿಂಗಗಳನ್ನ ಅವ್ರು ಕೈಯಾರೆ ಮಾಡ್ತಾರೆ. ಕೈಯಾರೆ ಮಾಡಿ ದೇವರನ್ನ ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಶಿವ ಅವ್ರ ಪ್ರಾರ್ಥನೆಗೆ ಪ್ರತ್ಯಕ್ಷ ಆಗಿ ಗೌತಮರಿಗೆ ಕೇಳ್ತಾರೆ, ನಿನಗೆ ಏನು ಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನನ್ನಿಂದ ಇಲ್ಲೊಂದು ಪಾಪ ಆಗಿದೆ. ಅವರು ನ್ಯಾಯನೂ ಕೇಳಕ್ಕೆ ಹೋಗಿಲ್ಲ, ಅವರೆಲ್ಲ ನನಗೆ ಸುಳ್ಳು ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು. ಆದರೆ ಗೌತಮ ಅವರು ಏನು ಕೇಳ್ತಾರೆ, ನನ್ನಿಂದ ಒಂದು ಪಾಪ ಆಗಿದೆ, ಆ ಪಾಪ ಗಂಗೆಯಿಂದನೇ ಸ್ವಚ್ಛ ಆಗಬೇಕು ಅಂತ ಕೇಳಿದಾಗ ಶಿವ ಗಂಗೆಯನ್ನು ಕರೀತಾರೆ. ಗಂಗೆ ಪ್ರತ್ಯಕ್ಷ ಆಗಿ ಗೌತಮರನ್ನ ಶುದ್ಧಿ ಮಾಡ್ತಾರೆ. ಆಮೇಲೆ ಗಂಗೆ ಶುದ್ಧೀಕರಣನ ನಿಲ್ಲಿಸ್ತಾರೆ. ಏನಕ್ಕೆ ಅಂತಂದರೆ, ಇಲ್ಲಿ ಇನ್ನೂ ಜಲಸಿ ಅನ್ನೋದು ಇನ್ನೂ ಇದೆ ಅಂತ ಹೇಳಿದಾಗ ಎಲ್ಲರೂ ಋಷಿಮುನಿಗಳೇನೇನಿದ್ರಾರ ಅವರೆಲ್ಲ ಹೋಗಿ ಗೌತಮನ ಹತ್ರ ಇನ್ನೊಂದ್ಸತಿ ಪ್ರಾರ್ಥನೆ ಮಾಡ್ತಾರೆ. ದಯವಿಟ್ಟು ಗಂಗೆಯನ್ನು ಮತ್ತೆ ಕರೆಸಿ ಈ ನೆಲನ ಶುದ್ಧೀಕರಣ ಮಾಡಿಸಿ ಅಂತ ಕೇಳಿದಾಗ ಗೌತಮರು ಮತ್ತೆ ತಪಸ್ಸಿಗೆ ಕೂತು ಗಂಗೆಯನ್ನು ಕರೆಸ್ತಾರೆ. ಆದರೆ ಗಂಗೆ ಈ ಸತಿ ಒಂದು ಷರತ್ತನ್ನು ಹಾಕ್ತಾರೆ, ನಿಮ್ಮನ್ನು ನೀವು ಫಸ್ಟ್ ಶುದ್ಧೀಕರಣ ಮಾಡ್ಕೋಬೇಕು, ಅದಾದಮೇಲೆ ಮಾತ್ರ ನಾನು ಇಲ್ಲಿ ಉದ್ಭವ ಆಗ್ತೀನಿ ಅಂತ ಹೇಳ್ತಾರೆ. ಅವಾಗ ಋಷಿಮುನಿಗಳು ಏನು ಮಾಡ್ತಾರೆ ಅಂತಂದರೆ, ಬ್ರಹ್ಮಗಿರಿ ಬೆಟ್ಟದ ಸುತ್ತುತ್ತಾರೆ. ಆವಾಗ ಗಂಗೆ ಪ್ರತ್ಯಕ್ಷ ಆಗ್ತಾರೆ. ಅಲ್ಲಿ ಪ್ರತ್ಯಕ್ಷ ಆಗಿದ್ದ ಜಾಗನೇ ಕುಶವರ್ತ ಕುಂಡ ಅಂತ ಅಂದ್ಬಿಟ್ಟು. ಗೋದಾವರಿ ನದಿ ಹುಟ್ಟಿದ್ದು ಇಲ್ಲೇನೆ. ಅದಕ್ಕೆ ಒಂದು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಇಲ್ಲಿ ನೆಲೆಸಿದ್ದು. ಗೋದಾವರಿ ನದಿ ಹರಿದಿದ್ದಕ್ಕೋಸ್ಕರ ಇಲ್ಲಿ ಜ್ಯೋತಿರ್ಲಿಂಗ ಹುಟ್ಟಿತು ಅಂತ ಅಲ್ಲ, ಸತ್ಯ ಅಸೂಯೆಯನ್ನು ನಾಶ ಮಾಡ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ತ್ರಯಂಬಕೇಶ್ವರ ಲಿಂಗ ಇಲ್ಲಿ ಬಂದು ನೆಲೆಸಿದ್ದು. ಆ ಕುಶವರ್ತ ಕುಂಡನ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಇದು ಜಸ್ಟ್ ಒಂದು ಲೇಕ್ ಅಷ್ಟೇ. ಗಾಯತ್ರಿ ಪುರಿ ಆಗ್ತಿದ್ರೆ ಬಂದು ತಿಂತಾ ಇದೆ. ಎಷ್ಟು ಮೀನುಗಳು ಇದು ನೋಡಿ, ರಿಯಲ್ ರುದ್ರಾಕ್ಷಿ ಮರದಿಂದ ಅವರು ರುದ್ರಾಕ್ಷಿನ ಕಿತ್ಕೊಂಡ್ ಬಂದಿದ್ದಾರೆ. ನಾನು ಒಂದು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅನ್ಕೊಂಡೆ. ಏನಕ್ಕೆ ಅಂತಂದ್ರೆ, ಭೂಮಿ ಒಂದು ರುದ್ರಾಕ್ಷಿನ ತಗೋಬಾ ಅಂತ ಅಂದಿದ್ಲು. ಅದಕ್ಕೆ ಒಂದು ರುದ್ರಾಕ್ಷಿನ ಅಲ್ಲೇ ನಾನು ಯಾವ ತರ ಮಾಡ್ತಾರೆ ಅಂತ ಗೊತ್ತಾಗ್ಬೇಕಾಗಿತ್ತು, ಯಾವ ತರ ಅದನ್ನ ತೆಗಿತಾರೆ ಅಂತ ಅಂದ್ಬಿಟ್ಟು. ಏನಿಲ್ಲ, ಜಸ್ಟ್ ಸಿಂಪಲ್ ಸಿಪ್ಪೆನೆಲ್ಲ ತೆಗೆದು ಅದನ್ನ ಒಂದು ಬ್ರಷ್ ಅಲ್ಲಿ ಚೆನ್ನಾಗಿ ಉಜ್ತಾರೆ. ಎಲ್ಲ ಫುಲ್ಲು ಅದರದ್ದು ಏನೇನು ನಾರೆಲ್ಲ ಇರುತ್ತಲ್ಲ, ಆ ನಾರೆಲ್ಲ ಹೋಗೋವರೆಗೂ ಚೆನ್ನಾಗಿ ಉಜ್ತಾರೆ. ಏನೋ ಒಂಥರ ಈ ತರ ನೀವು ಹೊರಗಡೆ ಎಲ್ಲ ಬಂದಾಗ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಎಕ್ಸ್ಪೀರಿಯನ್ಸಸ್ ಮಾಡಿದ್ರೆ ನಮಗೂ ಜನರಲ್
ನಾಲೆಡ್ಜ್ ಅನ್ನೋದು ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಒಬ್ಬೊಬ್ಬರಿಗೆ ರುದ್ರಾಕ್ಷಿ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇದು ಮರದಲ್ಲಿ ಬಿಡುತ್ತೆ ಅಂತ ಅಂದ್ಬಿಟ್ಟು. ಇದು ಹ್ಯಾಂಡ್ ಮೇಡ್ ಅಂತ ಅನ್ಕೊಂಡಿದ್ದೆ ನಾನು ಮುಂಚೆ. ಇವಾಗ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗಿದೆ ಇದು ಒಂದು ಮರದಲ್ಲಿ ಬೆಳೆಯುತ್ತೆ, ರುದ್ರಾಕ್ಷಿ ಮರದಲ್ಲಿ ಅಂತ ಅಂದ್ಬಿಟ್ಟು. ಇವಾಗ ನೋಡಿ ಅವ್ರು ನನ್ನ ಕೈಗೆ ಕೊಟ್ಟರು ಎಷ್ಟು ಚೆನ್ನಾಗಿದೆ ಅಂತ. ಇದು ಪಂಚಮುಖಿ ರುದ್ರಾಕ್ಷಿ ಅಂತ. ಇದರಲ್ಲಿ ಶಕ್ತಿಗಳು ಅಡಗಿರ್ತವೆ ಅಂತ ಹೇಳ್ತಾರೆ. ಆದ್ರೂ ನಾವು ಇದನ್ನ ಮುಟ್ಟಾದಾಗ ಆ ಟೈಮಲ್ಲಿ ಮತ್ತೆ ಚಿಕನ್ ಮಟನ್ ತಿನ್ನುವಾಗ ಹಾಕೋಬಾರ್ದು. ನಾನು ಸೋಮವಾರ ದಿವಸ ಉಪವಾಸ ಇದ್ದದ್ರಿಂದ ನಾನು ಗೋವುಗಳಿಗೆ ಏನಾದರೂ ತಿನ್ನಿಸ್ಬೇಕು ಅಂತ ಅಂದ್ಬಿಟ್ಟು ಅಲ್ಲೇ ಸೊಪ್ಪಿತ್ತು ಅಂತ ಅಂದ್ಬಿಟ್ಟು ಅದನ್ನ ದುಡ್ಡು ಕೊಟ್ಟು ತಗೊಂಡು ಗೋವುಗಳಿಗೆ ತಿನ್ನಿಸ್ದೆ. ಹಸಿದವರಿಗೆ ಊಟ ಹಾಕಿದ್ರೆ ಅದೇ ದೊಡ್ಡ ಮಹಾ ಕೆಲಸನ ಶಿವ ಮೆಚ್ತಾರೆ. ಅದು ಶಿವಪುರಾಣದಲ್ಲೂ ಬರೆದಿದೆ. ಇವಾಗ ನಾವು ಕುಶವರ್ತ ಕುಂಡ್ ಹತ್ರಕ್ಕೆ ಹೋಗ್ತಾ ಇದೀವಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಈ ಥರ ಎಲ್ಲ ಮಾತಾಡ್ಕೊಂಡೋದ್ರೆ ಜೊತೆಲಿ ಯಾರಾದ್ರೂ ಇದ್ರೆ ಏನೂ ಅನ್ಸಲ್ಲ. ಅವಾಗಿಂದ ನಾನು ಗಾಯತ್ರಿ ಕಾಟ ಕೊಟ್ಟಿದ್ದೀನಿ ಏನು ಮಾಡಬೇಕು ವೀಡಿಯೋ ಅಂತ ಅಂದ್ಬಿಟ್ಟು. ಹೆವಿ ಟಾರ್ಚರ್ ನನಗೆ. ಅದೇನೋ ಯಾರು ಎಲ್ಲ ಫುಲ್ ಏರಿಯಾ ಸೈಲೆಂಟ್ ಇದ್ದರೆ ಆಗಲ್ಲ ಮಾಡೋಕ್ಕೆ. ಬನ್ನಿ ಆ ಕುಂಡಕ್ಕೆ ಹೋಗೋಣ. ಆ ಕುಂಡ ಒಂದು ಪವಿತ್ರವಾದ ಸ್ಥಳ. ಅಲ್ಲೇ ಗೋದಾವರಿ ಉಗಮ ಆಗಿದ್ದು. ಅಲ್ಲಿ ಶಿವನ ಸಿಲ್ವರ್ ಮುಖವಾಡ ಶಿವಂದು ಬೆಳ್ಳಿ ಮುಖವಾಡ ಏನಿದೆಯಲ್ಲ ಅದರಲ್ಲಿ ಶಿವಂದು ಸ್ವಲ್ಪ ಅಭಿಷೇಕ ಮಾಡಿ ಆಮೇಲೆ ಆ ಅಭಿಷೇಕ ಮಾಡಿದ್ದ ಶಿವಲಿಂಗದ ಶಿವನ ಮುಖನ ತ್ರಯಂಬಕೇಶ್ವರ ದೇವಸ್ಥಾನದಲ್ಲಿ ತಗೊಂಡೋಗಿ ಮಧ್ಯದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಗಣಪತಿನ ಇಲ್ಲಿ ಏನಕ್ಕೆ ಇಟ್ಟಿದ್ರು ಅಂತ ಗೊತ್ತಿಲ್ಲ. ನಾನು ನಿಜ ಒಂದು ಮಿನಿಟ್ ಶಾಕ್ ಆಗಿಬಿಟ್ಟೆ. ಇದೇನು ಗಣಪತಿ ಹಬ್ಬ ಏನಾದರೂ ಹತ್ರ ಬರ್ತಾ ಇದೆಯಾ, ಮುಂಚೆನೇ ಗಣಪತಿ ಇಟ್ಟಿದ್ದಾರಲ್ಲ ಅಂತ ಅಂದ್ಬಿಟ್ಟು. ಅವಾಗ ಯಾರೋ ಹೇಳಿದ್ರು ಇದು ಮುಂಚೆಯಿಂದನೂ ಈ ಗಣಪತಿನ ಇಲ್ಲೇ ಇಟ್ಟಿರ್ತಾರೆ ಅಂತ ಅಂದ್ಬಿಟ್ಟು. ಯಾರು ಹೆಲ್ಪ್ ಮಾಡ್ತಾರೆ? ಏನು ಮಾಡ್ತಾ ಇದ್ದೀರಾ? ಲಾಕ್ ಓಪನ್ ಮಾಡಬೇಕು. ಹಿಂಗೆ ಲಾಕ್ ಓಪನ್ ಮಾಡೋದು. ಲಾಕ್ ಓಪನ್ ಮಾಡೋಕೆ ಗೊತ್ತಿಲ್ಲ, ನನಗೂ ಗೊತ್ತಾಗುತ್ತಲ್ಲ. ತಗೊಳ್ಳಿ. ಗಾಯತ್ರಿಗೆ ಏನಾದರೂ ವೀಡಿಯೋ ಮಾಡೋಕೆ ಕೊಟ್ಬಿಟ್ರೆ ನಿಜವಾಗ್ಲೂ ನಾನು ಯಾವಾಗ ವೀಡಿಯೋ ಮಾಡಿ ಅಂತೀನೋ ಅವಾಗ ಮಾಡಲ್ಲ, ಯಾವಾಗ ವೀಡಿಯೋ ಮಾಡಬೇಡಿ ಅಂತೀನೋ ಅವಾಗ ಆನ್ ಮಾಡಿ ಇಟ್ಟಿರ್ತಾರೆ. ಅವ್ರಿಗಿದ್ರೂ ಯಾವುದು ಆನ್ ಆಫ್ ಅನ್ನೋದು ಗೊತ್ತಿಲ್ಲ. ಅಷ್ಟು ಎಜುಕೇಟೆಡ್ ಆಗಿದ್ರು ಅನ್ಎಜುಕೇಟೆಡ್ ಥರ ಆಡ್ತಾರೆ. ಸೀರೆಗಳು ತೋರಿಸ್ತೀನಿ ತಡೀರಿ. ಒಂದು 500 ರೂಪೀಸ್ ಯಾವ ಥರ ಇದೆ ಅಂದ್ಬಿಟ್ಟು. ಏನು ನಮಗೂ ಸರಿ. ನನಗೆ ನನ್ನೊಂದು ಕನ್ನಡ ಮ್ಯಾಮ್ ಹೇಳಿದರು, ನೀವೇನಾದರೂ ಹೊರಗಡೆ ಹೋದಾಗ ಸ್ವಲ್ಪ ಮೊಬೈಲ್ಗಳನ್ನ ಬಿಟ್ಟು ಆ ಕಡೆ ಈ ಕಡೆ ಪ್ಲೇಸಸ್ನ ನೋಡಿ, ಯಾಕಂದರೆ ನೀವು ಹೋಗೋದೇ ಅಪರೂಪ, ಅದಕ್ಕೆ ನೀವು ಪ್ಲೇಸಸ್ನ ನೋಡಿ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ, ಇಲ್ಲೆಲ್ಲ ಶಿವಲಿಂಗಗಳು ಇದೇ ಥರ ರೂಪದಲ್ಲೇ ಇದೆ. ಈ ದೇವಸ್ಥಾನಕ್ಕೆ ನಾವು ಯಾರೂ ಒಳಗಡೆ ಹೋಗಲಿಲ್ಲ. ಇದೇ ಗಂಗಾ ಉಗಮ ಆಗಿದ್ದ ಸ್ಥಳ ಕುಶವರ್ತ ಕುಂಡ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ನಾನೊಂದು ಏನು ಸಜೆಸ್ಟ್ ಮಾಡ್ತೀನಿ ಜನಗಳಿಗೆ ಅಂತಂದರೆ, ಹೌದು ನೀವು ಹೋಗ್ತೀರಾ ಪವಿತ್ರವಾದ ಸ್ಥಳನ ಪವಿತ್ರವಾಗೇ ಇಡೋಕ್ಕೆ ನೀವು ಟ್ರೈ ಮಾಡಿ. ಏನಕ್ಕೆ ಅಂತಂದರೆ ಅದನ್ನು ನಾವು ಹೋಗಿ ಒಂದು ಯೂಸ್ ಮಾಡಿ ಬಿಟ್ಬಿಟ್ಟು ಬಂದರೆ ಅದನ್ನು ಇನ್ನೊಬ್ಬರು ಹೋಗಿ ಯೂಸ್ ಮಾಡಬೇಕಾಗತ್ತೆ. ಆ ನದಿಲಿ ಸ್ನಾನ ಮಾಡ್ತಾರೆ. ಅದಕ್ಕೆ ಆದಷ್ಟು ಕ್ಲೀನಾಗಿಡೋಕ್ಕೆ ಎಲ್ಲರೂ ಟ್ರೈ ಮಾಡಿ. ಅಲ್ಲಲ್ಲಿ ಡಸ್ಟ್ಬಿನ್ಗಳನ್ನ ಇಟ್ಟಿರ್ತಾರೆ, ಅದನ್ನು ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಮಾತ್ರ ವೇಸ್ಟ್ ಮಾಡ್ಬೋದು, ನೀರನ್ನ ವೇಸ್ಟ್ ಮಾಡೋಗಿಲ್ಲ. ಬನ್ನಿ, ಎಲ್ಲರೂ ಸ್ನಾನ ಮಾಡ್ತಿದ್ದಾರೆ, ನಾವು ಕೆಳಗಡೆ ಹೇಳಿ. ನಾವು ಇದನ್ನು ನೈಟ್ ಈ ಕಲ್ಯಾಣಿ ಹತ್ರ ಹೋಗಿ ಬರಬೇಕಾಗಿತ್ತು. ಬಟ್ ನಮಗೆ ಆಟೋ ಡ್ರೈವರು ತುಂಬ ದೂರ ಇದೆ ಅಂತ ಅಂದ್ಬಿಟ್ರು. ಅದಕ್ಕೋಸ್ಕರ ನಾವು ಈ ಕಲ್ಯಾಣಿ ಹತ್ರ ಬರಲೇ ಇಲ್ಲ. ನಾವಂತೂ ಮಿಸ್ ಮಾಡ್ಕೊಂಡ್ವಿ. ನೈಟ್ ಆದರೆ ಯಾರೂ ಇರೋಲ್ಲ, ಬಟ್ ತುಂಬ ಚೆನ್ನಾಗಿರುತ್ತೆ ವ್ಯೂ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಂಡ್ವಿ. ಆಮೇಲೆ ಇಲ್ಲಿಗೆ ಬಂದ ಮೇಲೆ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಬಟ್ ನಾವು ಹೋಗಿ ಟೈಮ್ ಸರಿ ಇರಲಿಲ್ಲ ಅಷ್ಟೇ, ಯಾಕಂದರೆ ಫುಲ್ಲು ರಶ್ ಇದ್ದರು ಜನಗಳು. ಆ್ಯಂಡ್ ನಾನು ಒಂದು ವಿಷಯ ಶೇರ್ ಮಾಡ್ಕೋಬೇಕು. ಏನು ಅಂತಂದರೆ, ನಾನು ಸ್ಟಾರ್ಟಿಂಗಲ್ಲಿ ದೇವ್ರನ್ನ ನಂಬ್ತಾನೆ ಇರಲಿಲ್ಲ. ಅಯ್ಯೋ ದೇವ್ರು ಎಲ್ಲಿದ್ದಾರೆ, ದೇವ್ರು ನಮ್ಗೆ ಇಷ್ಟೊಂದೆಲ್ಲ ಕಷ್ಟ ಕೊಡ್ತಿದ್ದಾರಲ್ಲ ಅಂತ ಅನ್ಕೋತಾ ಇದ್ದೆ. ಬಟ್ ಹೋಗ್ತಾ ಅನ್ನಿಸ್ತು, ಆ ಕಷ್ಟದಿಂದ ನಾವು ಎಷ್ಟೊಂದು ಕಲಿತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಏನನ್ನೇ ಕಳ್ಕೊಂಡ್ರು, ಯಾವುದನ್ನೇ ಪಡ್ಕೊಂಡ್ರು ಅದಕ್ಕೊಂದು ಅರ್ಥ ಇದೆ ಅಂತ ಗೊತ್ತಾಯಿತು. ಇನ್ನೊಂದು ಏನಂತಂದರೆ, ನಮ್ಮ ಜೀವನದಲ್ಲಿ ನಡೆಯೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಬಿಟ್ಟು ನನಗೆ ಅರ್ಥ ಆಗ್ತಾ ಬಂತು. ನೀವು ಅಷ್ಟೇ ಯಾರ ಜೊತೆ ಕನೆಕ್ಷನ್ ಇಟ್ಕೋತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ದೇವ್ರ ಹತ್ರ ಒಂದು ಒಳ್ಳೆ ಕನೆಕ್ಷನ್ನ ಇಟ್ಕೊಳ್ಳಿ. ಏನೇ ಆಗಲಿ ಪ್ರೀತಿಯಿಂದ ಕೇಳಿ. ಆ ದೇವರು ನಿಮ್ಗದು ಸರಿ ಅಂತ ಅನಿಸಿದ್ರೆ ನಿಮಗೆ ಕೊಟ್ಟೇ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಅದರಿಂದ ನಿಮ್ಗೆ ಮೋಸ ಮಾಡೋದಿಲ್ಲ. ನಾನು ಕೆಲವೊಂದು ಟೈಮಲ್ಲಿ ತುಂಬ ಹೋಪ್ಸ್ನೇ ಕಳ್ಕೊಬಿಟ್ಟಿದ್ದೆ. ಆವಾಗ ನನಗೆ ಈ ಶಿವ ಹೆಂಗೆ ಪರಿಚಯ ಆದರೂ ನನಗಂತೂ ಗೊತ್ತಿಲ್ಲ. ಬಟ್ ಆ ಶಿವ ಪರಿಚಯ ಆದಾಗಿಂದ ನನ್ನ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯದಾಗಲಿ ನಡೀತಾನೆ ಇರುತ್ತೆ. ಕೆಟ್ಟದ್ದು ನಡೆಯುತ್ತೆ, ಆದರೆ ಆ ಕೆಟ್ಟದ್ದು ನಡೆದಾಗ ನಾನು ಏನಕ್ಕಪ್ಪ ನನಗೆ ಕೆಟ್ಟದ್ದು ನಡೆಯುತ್ತೆ ಅಂತ ಅನ್ಕೋತೀನಿ. ಬಟ್ ಅದರಿಂದ ನನಗೂ ಒಳ್ಳೆಯದೇ ಆಗಿರುತ್ತೆ. ಇನ್ನೊಂದು ಏನು ಗೊತ್ತಾ, ನೀವು ದೇವ್ರನ್ನ ನಂಬ್ತಾ ಹೋದರೆ ನಿಮಗೆ ಕಷ್ಟಗಳಂತೂ ತುಂಬ ಜಾಸ್ತಿ ಆಗೋಗುತ್ತೆ. ನನಗಂತೂ ಗೊತ್ತಿಲ್ಲ, ಎಲ್ಲರೂ ಹೇಳ್ತಿದ್ರು, ಅದನ್ನು ನಾನು ಕೇಳಿಸ್ಕೊತಿದ್ದೆ. ಬಟ್ ನನ್ನ ಲೈಫಲ್ಲಿ ಅದು ಎಕ್ಸ್ಪೀರಿಯೆನ್ಸ್ ಆದಾಗ ನಿಜವಾಗ್ಲೂ ಹೌದಲ್ವಾ, ಇಷ್ಟೊಂದು ಎಲ್ಲರೂ ಹೇಳೋದು ಯಾರೂ ಸುಮ್ಮನೆ ಹೇಳೋದಿಲ್ಲ, ಅವ್ರ ಎಕ್ಸ್ಪೀರಿಯೆನ್ಸಿಂದನೇ ಹೇಳಿರ್ತಾರೆ ಅಂತ ಅಂದ್ಬಿಟ್ಟು ನನಗನ್ನಿಸ್ತು.
ನೀವು ಅಷ್ಟೇ ಯಾರ ಮೇಲೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬೇಡಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗಲೇ ಅಲ್ವಾ ನಮ್ಗೆ ಅರ್ಥ ಆಗೋದು. ನಾನು ಇವಾಗ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಇದು ನೋಡಿ, ಈ ಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಆರ್ಕಿಟೆಕ್ಚರ್ ಮಾತ್ರ ಸಖತ್ತಾಗಿ ಮಾಡಿದರು. ನನಗೆ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ನಾನು ಅವತ್ತು ಉಪವಾಸ ಇದ್ದಿದ್ದರಿಂದ ನಾನು ದೇವರಿಗೆ ದೀಪ ಹಚ್ಚಬೇಕಾಗಿತ್ತು. ಅದು ಅಲ್ಲದೆ ಈವ್ನಿಂಗ್ ಮಧ್ಯಾಹ್ನ ಆಗ್ತಾ ಬಂದಿತ್ತಲ್ಲ, ಅದಕ್ಕೆ ದೇವರಿಗೆ ಅಲ್ಲೇ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ದೀಪ ಹಚ್ಚಿದೆ. ನಾವು ಯಾವುದೇ ಶಿವನ ದೇವಸ್ಥಾನಕ್ಕೆ ಹೋದರೂ ಶಿವನ ದರ್ಶನ ಆಗೋವರೆಗೂ ನಾವು ಏನೂ ತಿನ್ನೋದಿಲ್ಲ, ನೀರನ್ನು ಬಿಟ್ಟರೆ ಇನ್ನೇನೂ ಕುಡಿಯೋದಿಲ್ಲ. ಅಷ್ಟು ನಮಗೆ ಶಿವನ ಮೇಲೆ ಅಷ್ಟೊಂದು ಭಕ್ತಿ. ಆ್ಯಂಡ್ ಇಲ್ಲೋರು ಶಿವನ ಲಿಂಗಗಳು ನೋಡಿ, ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮುಖಗಳು ಒಂದೇ ಲಿಂಗಗಳಲ್ಲಿದ್ದಾವೆ. ಇನ್ನೊಂದೇನು ಗೊತ್ತಾ, ನೀವೇನಾದರೂ ಅಭಿಷೇಕ ಮಾಡಿದ್ರೆ ಅಭಿಷೇಕ ಮಾಡಿರೋ ನೀರನ್ನ ಮೈಗೆ ಹಚ್ಕೋಬೇಕು ಅಂತ ಅಂತಾರೆ. ಅದು ಅಲ್ಲದೆ ನನಗೆ ಇದು ಫಸ್ಟು ಜ್ಯೋತಿರ್ಲಿಂಗ ದರ್ಶನ ಅಲ್ವ, ಅದಕ್ಕೆ ಸಖತ್ ಅಂದರೆ ಸಖತ್ ಎಕ್ಸೈಟ್ಮೆಂಟ್ ಆಗಿತ್ತು. ಆ್ಯಂಡ್ ತುಂಬ ಖುಷಿಯಾಗಿತ್ತು. ಹೇಗಿರುತ್ತೋ ಏನೋ, ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತೀವೋ ಅಂತ ಯಾವಾಗಲೂ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿ ಅಲ್ಲಿಗೆ ಹೋಗಬೇಕು ಅಂತ ಅನ್ಕೋತಾ ಇದ್ವಿ. ಕೊನೆಗೆ ಅದು ಹಾಗೇ ಹೋಯ್ತು. ಅದೇ ಏನಾದರೂ ಅಂದ್ಕೊಳ್ಳಿ, ಅದು ನಿಜವಾಗ್ಲೂ ಹಾಗೇ ಆಗುತ್ತೆ ಲೈಫಲ್ಲಿ. ಇವಾಗ ದರ್ಶನ ಎಲ್ಲ ಮುಗಿದು ಲಾಸ್ಟಲ್ಲಿ ನಾವು ಹಣೆಗೆ ಇದನ್ನು ಹಾಕ್ಸ್ಕೊಂಡಿದ್ದೀವಿ. ಏನಕ್ಕೆ ಅಂತಂದರೆ ನಾವು ಅಲ್ಲೋಗಿದ್ವಾ, ಅಲ್ಲೋದಾಗ ಸಿಗಲಿಲ್ಲ. ನಾವು ಒಳಗಡೆ ಯಾರಾದರೂ ಹಾಕ್ತಾರೆ ಅಂತ ಅಂದ್ಕೊಂಡಿದ್ವಿ, ಅದು ಹಾಕಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಇಲ್ಲೇ ಹಾಕಿಸ್ಕೊಂಡ್ವಿ. ಇವಾಗ ಮನೆ ಕಡೆ ಹೋಗೋಣ ಬನ್ನಿ. ಆ್ಯಂಡ್ ಎಂಟ್ರೆನ್ಸ್ ತೋರಿಸ್ತೀನಿ ನಿಮಗೆ. ಎಂಟ್ರೆನ್ಸ್ ತೋರಿಸಿರ್ಲಿಲ್ಲ, ಅದೊಂದು ಎಂಟ್ರೆನ್ಸ್ ಒಂದು ತೋರಿಸ್ತೀನಿ ಅಷ್ಟೇ ಅಲ್ವಾ, ಇನ್ನೇನು. ನಾನೊಂದು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಯಾರೇ ಹೋಗೋದಿದ್ರು ವೀಕ್ ಡೇಸಲ್ಲಿ ಹೋಗಿ, ಯಾರೋ ವೀಕೆಂಡ್ಸಲ್ಲಿ ಹೋಗೋಕೆ ಹೋಗ್ಬಿಡಿ. ಆ್ಯಂಡ್ ಕಂಟಿನ್ಯೂಸ್ಲಿ ಲೀವ್ಸ್ ಇರುತ್ತಲ್ಲ, ಆವಾಗಂತೂ ಹೋಗೋಕ್ಕೆ ಹೋಗ್ಬಿಡಿ. ನಿಮಗೆ ಆಲ್ಮೋಸ್ಟ್ ಆಲು ನೀವೇನಾದರೂ ಟ್ರೈನ್ ಗೀನೆಲ್ಲ ಬುಕ್ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಅದೆಲ್ಲ ಫ್ಲಾಪ್ ಆಗೋಗ್ಬಿಡುತ್ತೆ. ನೀವೇನೇ ಪ್ಲ್ಯಾನ್ ಮಾಡ್ಕೊಳ್ಳೋದಾದ್ರೂ ಸ್ವಲ್ಪ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ನಮಗೆ ಈ ಸತಿ ನಾವು ಟ್ರೈನ್ ಟಿಕೆಟ್ಸ್ ಎಲ್ಲ ನಾವೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ವಲ್ಲ, ಬುಕ್ಕಿಂಗ್ ಆಗಿಲ್ಲ ಅಂತ ಅಂದ್ಬಿಟ್ಟು, ಅದೊಂದಕ್ಕೆ ಒಳ್ಳೇದಾಯಿತು. ಇಲ್ಲಾಂತಂದರೆ ನಮಗೆ ಟ್ರೈನ್ ಅಂತೂ ಆಬ್ವಿಯಸ್ಲಿ ಮಿಸ್ ಆಗ್ತಿತ್ತು. ಬಸ್ಸಸ್ಸು ಅಷ್ಟೇ, ಬುಕ್ ಮಾಡ್ಕೊಳ್ಬೇಕಾದ್ರೆ ಒಂದು ವಾರಕ್ಕಿಂತ ಮುಂಚೆನೇ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರೈಸಸ್ ಕೂಡ ತುಂಬ ಕಮ್ಮಿ ಇರುತ್ತೆ. ಇವಾಗ ನಾವು ವಾಪಸ್ ಹೋಗ್ತಾ ಇದ್ವಿ. ಬೇಜಾರಾಗ್ತಾ ಇದೆ. ನಿಮ್ಗೆ ಬೇಜಾರಾಗ್ತಾ ಇಲ್ವಾ? ಗಾಯತ್ರಿ ಏನಂತ ಅಂತ ಇದ್ದಾರೆ ಅಂತಂದರೆ, ಇಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡು ಇದ್ಬಿಡು ಅಂತ ಅಂತಿದ್ದಾರೆ. ನಿಜವಾಗ್ಲೂ ನಮ್ಮ ಮನೆ ಏನಾದ್ರು ಇಲ್ಲೆಲ್ಲರೂ ಇದ್ದಿದ್ರೆ ನಿಜವಾಗ್ಲೂ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡು ಇರ್ತಿದ್ದೆ ನಾನು. ಅಟ್ಲೀಸ್ಟ್ ಒಂದು ಲ್ಯಾಪ್ಟಾಪ್